ಸುಮಲತಾ ಅವರ ಎಲ್ಲ ಆಪ್ಷನ್ಸ್ ಕ್ಲೋಸ್ ಆದ್ವಾ? ನಾನು ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ. ವಿಧಿ ಇಲ್ಲದೆ ಬಿಜೆಪಿ ಸೇರ್ತಿದ್ದಾರೋ ಮಂಡ್ಯ ಸಂಸದೆ? MP ಟಿಕೆಟ್ ನ ಬಿಟ್ಟು ಕೊಟ್ಟು ಬಿಜೆಪಿ ಪಕ್ಷವನ್ನ ಸೇರುವಂತ ನಿರ್ಧಾರವನ್ನ ಮಾಡಿದ್ದೀನಿ. ಈಗ ಏನಾಯ್ತು ನಿಮ್ಮ ಸ್ವಾಭಿಮಾನ? ಮಂಡ್ಯ ಕಿಚ್ಚು. ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಿಲ್ಲ. ಇವತ್ತು ಮಂಡ್ಯದಲ್ಲಿ ನಿಂತು ಬಿಗ್ ಅನೌನ್ಸ್ಮೆಂಟ್ ಮಾಡಿರೋ ಮಂಡ್ಯ ಪಕ್ಷೇತರ ಸಂಸದೆ ಸುಮಲತಾ ಅವರು ಶನಿವಾರ ಬಿಜೆಪಿ ಸೇರೋದಾಗಿ ಘೋಷಣೆ ಮಾಡಿದ್ದಾರೆ. ಇದೇ ವೇಳೆ ಈ ಸಲ ಮಂಡ್ಯದಿಂದ ಸ್ಪರ್ಧೆ ಮಾಡಲ್ಲ ಅಂತಾನು ಹೇಳಿದ್ದಾರೆ. ಹಾಗಾದ್ರೆ ಸುಮಲತಾ ಅವರ ಎಲ್ಲ ಆಪ್ಷನ್ಸ್ ಕ್ಲೋಸ್ ಆದ್ವಾ? ವಿಧಿ ಇಲ್ಲದೆ ಬಿಜೆಪಿ ಸೇರ್ತಿದ್ದಾರ ಮಂಡ್ಯ ಸಂಸದೆ? ಮಂಡ್ಯವನ್ನೇ ಜೆಡಿಎಸ್ಗೆ ತ್ಯಾಗ ಮಾಡಿ ಬಿಜೆಪಿ ಸೇರೋದ್ರ ಉದ್ದೇಶ ಏನು? ವೈಯಕ್ತಿಕವಾಗಿ ಬೆಳೆಯೋದಕ್ಕಾಗಿನಾ? ಮಂಡ್ಯ ಬಿಡೋ ಮಾತೇ ಇಲ್ಲ, ನಾನು ಮಂಡ್ಯದ ಸೊಸೆ, ಮಂಡ್ಯದಿಂದ ಸ್ಪರ್ಧೆ ಮಾಡ್ತೀನಿ ಅಂತಿದ್ದ ಸುಮಲತಾ ಅವರ ಸ್ವಾಭಿಮಾನ, ಮಂಡ್ಯ ಋಣ ಅನ್ನೋ ಮಾತುಗಳು ಈಗ ಎಲ್ಲಿ ಹೋದ್ವು? ಅವೆಲ್ಲ ಬರೀ ಬೊಗಳೆನಾ? ಅಷ್ಟಕ್ಕೂ ಸುಮಲತಾ ಅವರ ಅಸಲಿ ಉದ್ದೇಶ ಏನು ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಿಲ್ಲ. ಆ ಸಂದೇಶವನ್ನು ನೀವು ಎಲ್ಲಿ ಬೇಕಾದ್ರೂ ಹೋಗಿ ಹೇಳಿ, ಮಂಡ್ಯವನ್ನ ನಾನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ. ಮಂಡ್ಯ ಸಂಸದೆ ಸುಮಲತಾ ಅವರು ಒಂದು ಮಾತಿಗೆ ಸ್ಟಿಕ್ ಆನ್ ಆಗಿದ್ರು. ನಾನು ಮಂಡ್ಯವನ್ನ ಬಿಡಲ್ಲ, ಮಂಡ್ಯ ಬಿಟ್ಟು ಬೇರೆ ಯಾವ ಕ್ಷೇತ್ರದಿಂದಲೂ ಸ್ಪರ್ಧಿಸೋದಿಲ್ಲ, ನಂದು ಸ್ವಾರ್ಥ ರಾಜಕಾರಣವಲ್ಲ, ನಾನು ಎಲ್ಲ ರಾಜಕಾರಣಿಗಳ ಹಾಗಲ್ಲ, ಜೊತೆಗೆ ಅಂಬರೀಶ್ ಅವರ ಪ್ರೀತಿ ಅಭಿಮಾನದ ಪ್ರತೀಕವಾಗಿ ನಾನು ಮಂಡ್ಯ ಜನರಿಗಾಗಿ ಶ್ರಮಿಸುತ್ತೇನೆ ಅನ್ನೋ ಒನ್ ಲೈನ್ ಅಜೆಂಡಾ ಇಟ್ಕೊಂಡು ರಾಜಕಾರಣ ಮಾಡಿದ್ರು. ಅಷ್ಟೇ ಅಲ್ಲ, 2023ರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿಗೆ ಬೆಂಬಲ ಘೋಷಿಸಿ ಲೋಕಸಭಾ ಚುನಾವಣಾ ಟಿಕೆಟ್ ಗಿಟ್ಟಿಸಿಕೊಳ್ಳೋಕೆ ಯತ್ನಿಸಿದ್ರು. ಆದ್ರೆ ಸುಮಲತಾ ಅವರು ಅಂದುಕೊಂಡಂತೆ ಬಿಜೆಪಿಯಲ್ಲಿ ನಡೆಯಲೇ ಇಲ್ಲ. ಕೊನೆ ಕ್ಷಣದವರೆಗೂ ಬಿಜೆಪಿ ಟಿಕೆಟ್ ನನಗೆ ಸಿಗುತ್ತೆ ಅಂತೇಳಿ ಸುಮಲತಾ ಭಾವಿಸಿದ್ರು. ಆದ್ರೆ ಕೊನೆಗೆ ಸಿಕ್ಕಿದ್ದೇನೋ ನಿರಾಸೆ. ಸುಮಲತಾ ಬಿಜೆಪಿಗೆ ಸಪೋರ್ಟ್ ಮಾಡಿರೋದ್ರಿಂದ ಕಾಂಗ್ರೆಸ್ ನಾಯಕರು ಸುಮಲತಾ ಅವರಿಗೆ ಕಾಂಗ್ರೆಸ್ಗೆ ಸೇರೋಕೆ ಅವಕಾಶವನ್ನೇ ಕೊಡ್ಲಿಲ್ಲ. ಜೊತೆಗೆ ಸುಮಲತಾ ಅವರು ಎಲ್ಲವೂ ತಮಗೆ ಗೊತ್ತು ಅನ್ನೋ ರೀತಿ ನಡೆದುಕೊಳ್ಳೋದು, ಜೊತೆಗೆ ರಾಜ್ಯದ ನಾಯಕರಿಗಿಂತ ಹೆಚ್ಚಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ನಂಟು ಬೆಳೆಸಿಕೊಂಡಿರೋದು ಕೂಡ ಸುಮಲತಾ ಅವರಿಗೆ ಈ ಸಲದ ಮಂಡ್ಯ ಬಿಜೆಪಿ ಟಿಕೆಟ್ ಸಿಗದಿರೋದಕ್ಕೆ ಪ್ರಮುಖ ಕಾರಣ ಎನ್ನಲಾಗ್ತಿದೆ. ಇನ್ನ ಸುಮಲತಾ ಅವರು ಮಂಡ್ಯ ಲೋಕಸಭಾ ಟಿಕೆಟ್ ಅನ್ನ ಜೆಡಿಎಸ್ಗೆ ತ್ಯಾಗ ಮಾಡಿ ಈಗ ಬಿಜೆಪಿ ಸೇರ್ತೀನಿ ಅಂತ ಹೇಳೋದಕ್ಕೂ ಕೆಲವು ಕಾರಣಗಳಿವೆ. ಅವೇನು ಅಂತ ನೋಡೋದಾದ್ರೆ, ಸುಮಲತಾ ಬಿಜೆಪಿ ಸೇರಿದ್ರೆ ರಾಜ್ಯಸಭೆ ಸದಸ್ಯೆಯಾಗಿ ನೇಮಿಸುವ ಸಾಧ್ಯತೆ ಇದೆ. ಜೊತೆಗೆ ಈ ಸಲ ದೇಶದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸುಮಲತಾ ಅವರಿಗೆ ಕೇಂದ್ರದಲ್ಲಿ ಮಂತ್ರಿಯಾಗುವ ಅವಕಾಶವೂ ಒಲಿಯುವ ಸಾಧ್ಯತೆ ಇದೆ. ರಾಜ್ಯಸಭೆ ಮೆಂಬರ್ ಆಗಿ ಆನಂತರ ಮಂತ್ರಿಯಾದ್ರೆ ಸುಮಲತಾ ಅವರ ಜವಾಬ್ದಾರಿ ಹೆಚ್ಚಾಗುತ್ತೆ. ಮಂಡ್ಯದ ಜೊತೆಗೆ ಇಡೀ ದೇಶದ ಜನರನ್ನ ಒಂದೇ ಕಣ್ಣಿನಿಂದ ನೋಡಬೇಕಾಗುತ್ತೆ. ಇಲ್ಲ ನಾನು ಮಂಡ್ಯ ಜನರ ಪರವಾಗಿ ಮಾತ್ರ ಕೆಲಸ ಮಾಡ್ತೀನಿ ಅಂತ ಹೇಳೋದಕ್ ಬರಲ್ಲ. ಆದ್ರೆ ಇಲ್ಲಿ ಕಹಾನಿ ಮೇ ಟ್ವಿಸ್ಟ್ ಏನಂದ್ರೆ, ಹೀಗೆ ಸುಮಲತಾ ಅವರಿಗೆ ಬಿಜೆಪಿ ನಾಯಕರು ಆಸೆ ತೋರಿಸಿ ಗಾಳಿಯಲ್ಲಿ ಗೋಪುರ ಕಟ್ಟಿದಂಗಿದೆ. ಅಂದ್ರೆ ಬೀಸೋ ದೊಣ್ಣೆಯಿಂದ ಪಾರಾದ್ರೆ 1000 ವರ್ಷ ಅನ್ನುವ ಹಾಗೆ ಸುಮಲತಾ ಅವರಿಗೆ ಬಿಜೆಪಿ ನಾಯಕರು ಆಸೆ ತೋರಿಸಿ ಚುನಾವಣೆ ಮುಗಿದ ಮೇಲೆ ನಡು ನೀರಲ್ಲಿ ಕೈ ಬಿಡೋ ಸಾಧ್ಯತೆ ಇದೆ. ಇನ್ನ ಸಂಸದೆ ಸುಮಲತಾ ಅವರು ಕೂಡ ಬಿಜೆಪಿ ಸೇರ್ತೀನಿ ಅಂತ ಹೇಳಿದ್ರು. ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿಲ್ಲ. ಹೀಗಾಗಿ HD ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಆತಂಕವಂತೂ ಇದ್ದೇ ಇದೆ. ಆದ್ರೆ ಬಿಜೆಪಿ ಸೇರಿದ ಮೇಲೆ ಹೈಕಮಾಂಡ್ ಆಜ್ಞೆಯಂತೆ ಸುಮಲತಾ ಅವರು ವಿಧಿಯಿಲ್ಲದೆ HD ಕುಮಾರಸ್ವಾಮಿ ಅವರಿಗೆ ಮಂಡ್ಯದಲ್ಲಿ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಹಾಗಾದ್ರೆ ಮಂಡ್ಯ ಸಂಸದೆ ಸುಮಲತಾ ಅವರು ಬಿಜೆಪಿ ನಾಯಕರ ಬಣ್ಣದ ಮಾತುಗಳಿಗೆ ಮರಳಾಗ್ತಿದ್ದಾರಾ? ಲೋಕಸಭಾ ಎಲೆಕ್ಷನ್ ನಂತರ ಸುಮಲತಾ ಅವರಿಗೆ ಬಿಜೆಪಿಯಲ್ಲಿ ಕಬಡ್ಡಿ ಕಾಸಿನ ಕಿಮ್ಮತ್ತು ಸಿಗಲ್ವಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.